ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಕಡಲೆ ಸೊಪ್ಪಿನ ಪಲ್ಯ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಅಲ್ಲೇ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡ್ರಿ. ಯಾಕಂದ್ರೆ ಮುಂದೆ ಬರುವಂಥ ಹೊಸ ವಿಡಿಯೋಗಳ ಹೊಸ ನೋಟಿಫಿಕೇಷನ್ ಬರ್ತಾವೆ ನೋಡ್ರಿ. ಅದಕ್ಕೆ ಇಲ್ಲಿ ನಾನು 2 ಹಿಡಿಯಷ್ಟು ಕಡಲೆ ಸೊಪ್ಪನ್ನು ತೊಗೊಂಡಿದ್ದೀನಿ. ಇದನ್ನು ಚೆಂದಾಗ ಜಾಡಿಸ್ಕೊಂಡು ತೊಗೋಬೇಕ್ರಿ. ಯಾಕಂದ್ರೆ ಇದರ ಕೀಡಿ ಇರ್ತಾವ್ರಿ. ವಿಂಟರ್ ಸೀಸನ್ನಲ್ಲಿ ಇದು ಬರುತ್ತೆ ರೀ. ಅಂದರೆ ಚಳಿಗಾಲದಲ್ಲಿ ಹಿಂಗಾರಿ ಪೀಕ್ ಅಂತ ಹೇಳಿ ನಮ್ಮ ಸೈಡ್ ಬೆಳೀತಾರೆ ರೀ. ಇದನ್ನು ಹೊಲ್ದಾಗ ಹೋಗಿ ನಾನು ಹುಡ್ಕೊಂಬಂದಿನಿ ರೀ. ಇದು ಸಂತೆಯಲ್ಲೂ ಸಿಗುತ್ತೆ ರೀ, ನೀವು ತೊಗೊಂಡು ಮಾಡ್ಬೋದು ರೀ. ಇಲ್ಲೇ ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು: ಬೆಳ್ಳುಳ್ಳಿ ನಾನು ಇಲ್ಲಿ ಜಾಸ್ತಿ ತೊಗೊತೀನಿ ರೀ. 4 ಗಡ್ಡೆ ಬೆಳ್ಳುಳ್ಳಿ ತೊಗೋತೀನಿ ರೀ. 5ರಿಂದ 6 ಹಸಿಮೆಣ್ಸಿನ್ಕಾಯಿ ತೊಗೋತೀನಿ ರೀ. ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ 2 ಅಳುಕಳುಕಾಗಿ ಮಿಕ್ಸಿ ಜಾರ್ನಲ್ಲಿ ರುಬ್ಬಿ ಇಟ್ಕೊಂಡೇನಿ ರೀ. ತೀರ ಸಣ್ಣ ಆಗೋದು ಬೇಡ, ತರಿಯಾಗಿ ಈ ರೀತಿ ಇರಬೇಕು ನೋಡ್ರಿ. ಈಗ ಕಡಾಯಿನ ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ರೀ. ಕಡಾಯಿ ಕಾಯ್ದ ನಂತರ 4ರಿಂದ 5 ಚಮಚ ಸ್ಪೂನಿನ ಅಳತೆಯಲ್ಲಿ ಹಾಕ್ತಾಯಿದ್ದೀನಿ ರೀ. ಇಲ್ಲಿ ಎಣ್ಣೆ ಕಾಯ್ದ ನಂತರ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಅಳಕಳಕಾಗಿ ರುಬ್ಬಿಟ್ಕೊಂಡಿನಲ್ರಿ, ಎಣ್ಣೆಗೆ ಹಾಕಿಂದ ಈ ರೀತಿ ಅಳ್ತದ ನೋಡ್ರಿ. ಅದು ಚೆಂದಾಗ ಎಣ್ಣೆಗೆ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆಗೆ ಚೆಂದಾಗಿ ಫ್ರೈ ಮಾಡಿಕೊಂಡು ಅದು ಕಲರ್ ಚೇಂಜ್ ಆಗುತ್ತೆ ರೀ. ಬೆಳ್ಳುಳ್ಳಿ ಈ ರೀತಿ ಬ್ರೌನ್ ಕಲರ್ ಆಗಬೇಕು ನೋಡ್ರಿ. ಅದು ಫ್ರೈ ಆಗಿಂದ ಆಮೇಲೆ ನಾವೇನು 2 ಸತಿ ಕಡಲೆ ಪಲ್ಯ ತೊಳಿಬೇಕು ರೀ. ನಾವು ಜಾಸ್ತಿ ತೊಳೆದ್ರೆ ಇದ್ರ ಟೇಸ್ಟ್ ಹೋಗಿಬಿಡ್ತೈತೆ ರೀ. ಅದನ್ನು ಈಗ ಎಣ್ಣೆಯಲ್ಲಿ ಹಾಕೋತೀನಿ ರೀ. ಮೇಲೆ ಕೆಳಗೆ ಚೆಂದಾಗ ತಾಳಿಸ್ಬೇಕು ರೀ. ಇದನ್ನು ಚಮಚಲ್ಲೇ ಮೇಲೆ ಕೆಳಗೆ ಮಾಡೋದ್ರಿಂದ ಈ ಕಡಲೆ ಸೊಪ್ಪು ಕರ್ಕೊಂತ ಹೋಗತ್ತೆ ನೋಡ್ರಿ. ಈ ರೀತಿ ಸ್ವಲ್ಪ ಕರ್ಕೊಂತ ಎಣ್ಣೆಯಲ್ಲಿ ಕಡಿಮೆ ಹಾಕ್ಕೊತ ಹೋಗುತ್ತೆ ರೀ ಇದು ಪಲ್ಯ. ಈ ರೀತಿ ಕರಗೈತೆ ನೋಡ್ರಿ. ನಾನು ಕೊನೆಗೆ ಸಾಲ್ಟ್ ಹಾಕ್ಕೋತೀನಿ ರೀ. ನಿಮಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ರಿ. ನೀವು ಉಪ್ಪು ಸೊಪ್ಪಿಗೆ, ಯಾವುದೇ ಸೊಪ್ಪಿಗಾದರೂ ಉಪ್ಪು ನೋಡಿ ಹಾಕ್ಕೋರಿ. ಅದು ಸೊಪ್ಪಿಗೆ ಹಾಕಿದ ನಂತರ ನೀರು ಬಿಡುತ್ತೆ ರೀ. ಅದು ನೀರಿನಾಗನ ಸೊಪ್ಪು ಬೇಯ್ಕೋಬೇಕ್ರಿ. ಅದು ಇದನ್ನು ಚೆಂದಾಗ ಕಲಿಸ್ಕೊಂಡು ಇಟ್ಕೊಳ್ಳೋಣ ರೀ. ಉಪ್ಪು ಹಾಕಿಂದ 2 ನಿಮಿಷ ಲೀಡ್ ಕ್ಲೋಸ್ ಮಾಡಿ ಇಟ್ಕೊಳ್ಳೋಣ ರೀ. ಇದನ್ನು ಈಗ ನೋಡ್ರಿ, ಲೀಡ್ ತೆಗೆದಿಂದ ಈ ರೀತಿ ನೀರು ಬಿಟ್ಕೊಂಡಿರ್ತೈತೆ ರೀ. ಅದಕ್ಕೆ ಹೇಳೋದು, ಸಾಲ್ಟನ್ನ ಜಾಸ್ತಿ ಹಾಕ್ಕೋಬೇಡ್ರಿ. ಸೊಪ್ಪಿನ ಪಲ್ಯಕ್ಕೆ ನೋಡಿನ ಹಾಕ್ಕೋರಿ, ಇಲ್ಲಾಂದರೆ ತಿನ್ನಲಿಕ್ಕೆ ಬರಲಾರ್ದಂಗೆ ಆಗುತ್ತೆ ರೀ. ಪೂರ್ತಿ ನೀರು ಹೋಗೋ ಮಟನೂ ಲೀಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಅದರಲ್ಲೇ ಬೇಯಿಸ್ಕೊಳ್ಳೋಣ ರೀ. ನಾವು ಈ ರೀತಿ ಉಪ್ಪಿನ ನೀರು ಎಲ್ಲ ಹೋಗ್ಬೇಕು ನೋಡ್ರಿ. ಅಂದ್ರೆ ಇದು ಪಲ್ಯ ರೆಡಿ ಆಗಿದೆ ಅಂತ ಅರ್ಥ ರೀ. ನಮ್ಮ ಕಡಲೆ ಸೊಪ್ಪಿನ ಪಲ್ಯ ರೆಡಿ ಆಗೈತೆ ನೋಡ್ರಿ. ಈಗ ಇನ್ನೊಂದು ಚೂರು ಭಾಳಿಲ್ಲ, ಸ್ವಲ್ಪ ಇನ್ನೊಂದು 30 ಸೆಕೆಂಡ್ ಲೀಡ್ ಕ್ಲೋಸ್ ಮಾಡಿ ಇಟ್ಕೊಂಡ್ರೆ ನಮ್ಮ ಕಡಲೆ ಪಲ್ಯ ಬಿಸಿ ರೊಟ್ಟಿ ಜೊತೆ ತಿನ್ನಲು ರೆಡಿಯಾಗೈತಿ ನೋಡ್ರಿ. ನೀವು ಮಾಡಿಕೊಂಡು ಖುಷಿಯಾಗಿ ತಿನ್ನಿರಿ. ಜೀವನದಲ್ಲಿ ಕೆಟ್ಟ ಸಮಯ ಎಂದೂ ಯೋಚಿಸಬೇಡಿ. ಹಾಲು ಕೆಟ್ಟ ನಂತರವೇ ಮೊಸರಾಗುತ್ತೆ ನೋಡ್ರಿ ಎಂದು ಈ ಮಾತನ್ನು ಹೇಳುತ್ತಾ ಈ ನನ್ನ ಕಡಲೆ ಸೊಪ್ಪಿನ ಪಲ್ಯವನ್ನು ರೆಸಿಪಿ ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.